ಚನ್ನರಾಯಪಟ್ಟಣ ನವೋದಯ ವಿದ್ಯಾಸಂಸ್ಥೆಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 80% ಫಲಿತಾಂಶವನ್ನು ಪಡೆದಿದೆ ಎಂದು ನವೋದಯ ವಿದ್ಯಾಸಂಘದ ಅಧ್ಯಕ್ಷರಾದ ಮುರಾಜಿ ಮಂಜಣ್ಣ ಮಾಹಿತಿ ತಿಳಿಸಿದರು. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು 80% ಫಲಿತಾಂಶವನ್ನು ಹೊಂದಿರುವುದು ತುಂಬಾ ಸಂತೋಷ ವಿಚಾರ. ಉತ್ತಮ ಫಲಿತಾಂಶ ಬರಲು ಶ್ರಮಿಸಿದ ಶಾಲೆಯ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ನವೋದಯ ಶಾಲೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಎಲ್ಲಾ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದರು. ಸಂಸ್ಥೆಯ ಏಳಿಗೆಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸುತ್ತಿರುವ ಬೋಧಕೇತರ ಸಿಬ್ಬಂದಿಗಳಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾದ ಡಾ. ಶೇಷಶಯನ, ಅಧ್ಯಕ್ಷರಾದ ಸಿಜೆ ಮಂಜುನಾಥ್, ಉಪಾಧ್ಯಕ್ಷರಾದ ಪ್ರಮೋದ್, ಕಾರ್ಯದರ್ಶಿಯಾದ ಶರತ್ ಕೆಪಿ, ಸಹ ಕಾರ್ಯದರ್ಶಿಯಾದ ಮರುವನಹಳ್ಳಿ ಸಂತೋಷ್, ಖಜಾಂಚಿಯಾದ ಜಲೇಂದ್ರ, ನಿರ್ದೇಶಕರುಗಳಾದ ರಂಗೇಗೌಡ, ಕೆಆರ್ ಶಿವಕುಮಾರ್, ಕಾಳೇನಹಳ್ಳಿ ಆನಂದಕುಮಾರ್, ರಾಘವೇಂದ್ರ, ಕುಮಾರಸ್ವಾಮಿ, ಗನ್ನಿಗಿರೀಶ್, ಆದರ್ಶ, ಪ್ರಾಂಶುಪಾಲರಾದ ಎಟಿ ಸಂಜಯ್ ಕುಮಾರ್, ದೊಡ್ಡ ಕುಂಚೆವು ನವೋದಯ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಸುಮಲತಾ ಸೇರಿದಂತೆ ಇತರರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. 25-26ನೇ ಸಾಲಿಗೆ 80% ಬಂತು. 80% ತೆಗೆಯೋದು 34ರಿಂದ 80% ತಗೊಂಡು ಅಷ್ಟು ಸುಲಭ ಅಲ್ಲ ಅನ್ನೋದಕ್ಕಿಂತ ಅವರವ್ರದ್ದು ಡೆಡಿಕೇಶನ್ ಇದೆ. ಇಲ್ಲಿ ಯಾರ್ಯಾರು ಟೀಚರ್ಸ್ ಯಾರ್ಯಾರು ಲೆಕ್ಚರರ್ಸ್ ಯಾರ್ಯಾರಿದ್ದಾರೆ ಅವ್ರವ್ರದೇ ಆದ ಸಪ್ರೇಟ್ ಡೆಡಿಕೇಶನ್ ಇದೆ. ಆಮೇಲೆ ನಮ್ದು ಟೀಚರ್ಸ್ ಒಬ್ಬರೇ ಅಲ್ಲ, ನಮ್ಮ ಡಿ ಗ್ರೂಪ್ ನೌಕರರಾಗಿರ್ಬೋದು, ನಮ್ಮ ಕ್ಲರ್ಕ್ಗಳಾಗಿರ್ಬೋದು, ಅವ್ರದೇ ಒಂದು ಸಪ್ರೇಟ್ ವಿಂಗಲ್ಲಿ ಅವ್ರವ್ರು ಏನೇನು ಕೆಲಸ ಮಾಡ್ಬೋದು ಅದನ್ನು ಮಾಡಿದ್ದಾರೆ. ಆಫೀಸ್ ಕೆಲಸ ಇರ್ಬೋದು, ಇಲ್ಲಿ ಟೀಚರ್ ಹುಡುಗರಿಗೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಓದ್ಸಲ ಏನಾಯಿತು, ನಾವು ಯಾವುದೇ ಒಬ್ಬ ಹುಡುಗನೂ ಬೆಳಿಗ್ಗೆ ಮಧ್ಯಾಹ್ನದ ಊಟಕ್ಕೆ ಆಚೆಗೆ ಕಳಿಸಿಲ್ಲ. ಯಾವ ಹುಡುಗರನ್ನು ಆಚೆ ಕಳಿಸಿಲ್ಲ. ಇಲ್ಲೇ ಕೂಡಾಕೊಂಡು ಎಲ್ಲ ಬೇರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ 10 ಗಂಟೆ 11 ಗಂಟೆ ತನಕ ಕ್ಲಾಸ್ ಮಾಡಿದ್ದಾರೆ. ನಾವು ಆ ಥರದ್ದು ಏನೂ ಮಾಡಿಲ್ಲ. ಆಮೇಲೆ ಬೆಳಿಗ್ಗೆ ಎದ್ದು 4-4:15 ಪ್ರತಿಯೊಬ್ಬ ಡೈರೆಕ್ಟರ್ಗಳಿಗೂ ಫೋನ್ ಮಾಡಿ, ಸರಿ ಪ್ರತಿಯೊಬ್ಬರಿಗೂ ಇಂಥ ಸ್ಟೂಡೆಂಟ್ಸಿಗೆ ಫೋನ್ ಮಾಡ್ತಿದ್ದೀನಿ ಅಂತ ಹೇಳಿ ಅವರವರೇ ಅದು ಒಂದೊಂದು ಇದನ್ನು ತೊಗೊಂಡು ಪ್ರತಿ ಸ್ಟೂಡೆಂಟ್ಸ್ಗೂ ಹೇಳ್ಸಿದೆ. 4:15 ಗಂಟೆಗೆ ಹೇಳ್ಸಿ ಓದಿಸಿದ್ರು. ಓದಿಲ್ಲ ಅಂದರೆ ಅವರೇ ಮನೆ ಹತ್ರಕ್ಕೆ ಹೋಗಿ ನೋಡ್ಕೊಂಡು ಬಂದು ಓದ್ತಿದ್ದಾನೋ ಇಲ್ವೋ ಅಂತ ನೋಡ್ಕೊಂಡು ಬಂದು ನೀಟಾಗಿ ಓದಿಸಿ ನಮ್ಗೆ ಇದಕ್ಕೆ 80% ತೆಗೆಸಿದ್ರು. 34ರಿಂದ 80% ತನಕ ನಮ್ಮ ಶಾಲೆನ ನವೋದಯ ವಿದ್ಯಾಸಂಸ್ಥೆನ ತಗೊಂಡೋಗಿರೋದಕ್ಕೆ ಕೀರ್ತಿಗೆ ಅವ್ರ ಜೊತೆಗೆ ನಮ್ಮ ವಿದ್ಯಾಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು, ಖಜಾಂಚಿಗಳು, ಆಮೇಲೆ ಎಲ್ಲ ನಮ್ಮ ಡೈರೆಕ್ಟರ್ ಸಹ ಕಾರ್ಯದರ್ಶಿಗಳು, ಆಮೇಲೆ ನಿಕಟಪುರಿ ಅಧ್ಯಕ್ಷರಾದ ರಂಗೇಗೌಡರು ಸಮೇತ, ಏನು ನಮ್ಮ ಕೆಂಪೇಗೌಡ ಆನಂದ್ ಅವರು ಸಮೇತ, ಆಮೇಲೆ ರಾಘವೇಂದ್ರ ಅವರು ಇದ್ದಾರೆ, KRS ಇದ್ದಾರೆ, ಆಮೇಲೆ ಇನ್ನು ನಮ್ಮ ಗನ್ನಿ ಗಿರೀಶ್ ಅವರು ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಈ ಒಂದು ವಿಚಾರಕ್ಕೆ ಶ್ರಮಪಟ್ಟು ಈ ಒಂದು ಕುಮಾರಣ್ಣ ಅವರು ಇದ್ದಾರೆ. ಪ್ರತಿಯೊಬ್ಬರು ಈ ಒಂದು ರಿಸಲ್ಟ್ ತಗೊಳ್ಳೋದಕ್ಕೆ ಏನೇ ಶ್ರಮ ಪಡ್ಬೋದು ಆ ವಿಚಾರವಾಗಿ ಶ್ರಮಪಟ್ಟು ಈ ಒಂದು ರಿಸಲ್ಟ್ ತರಿಸಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಮುಂದಿನ ದಿನಗಳಲ್ಲಿ 80 100% ತಗೊಳ್ಳೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಶ್ರಮಿಸ್ತೀವಿ ಅಂತ ಹೇಳ್ತಾ ಸರ್, ಈ ದಿನ ನಮ್ಮ ಕಾಲೇಜಿಗೆ ನವೋದಯ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಇಲ್ಲಿ ಉತ್ತಮವಾದ ಫಲಿತಾಂಶ ಬಂದದ್ದು ನಮಗೆಲ್ಲರಿಗೂ ಸಂತೋಷವಾಗಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಆಡಳಿತ ಮಂಡಳಿ. ಎಲ್ಲರೂ ಆಡಳಿತ ಮಂಡಳಿಯವರು ಈ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ನಿರಂತರವಾಗಿ ಸಲಹೆ ಸೂಚನೆ ಸಹಕಾರಗಳನ್ನು ಕೊಡ್ತಾ ಬಂದಿದ್ದಾರೆ. ಅವರ ಒಂದು ಒತ್ತಡ ಮತ್ತು ನಮ್ಮ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಶಿಕ್ಷಕ ವರ್ಗದವರು, ಉಪನ್ಯಾಸಕ ವರ್ಗದವರು ಅವರು ಕೂಡ ಇಡೀ ವರ್ಷ ಶ್ರಮವಹಿಸಿ ಮಕ್ಕಳಿಗೆ ಬೆಳಿಗ್ಗೆ ಸಾಯಂಕಾಲ ಹೆಚ್ಚುವರಿ ತರಗತಿಗಳನ್ನು ತೆಗೆದುಕೊಂಡು ಪ್ರತಿ ಯೂನಿಟ್ ಆದಮೇಲೆ ಪ್ರತಿ ಲೆಸನ್ ಪಾಠ ಆದಮೇಲೆ ಅದಕ್ಕೊಂದು ಕಿರು ಪರೀಕ್ಷೆಗಳನ್ನು ಮಾಡ್ತಾ, ಆಮೇಲೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಅವರಿಗೆ ವಿಶೇಷ ಗಮನ ಕೊಟ್ಟು ಈ ಒಂದು ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದೆ. ಕಳೆದ ವರ್ಷದ ಫಲಿತಾಂಶಕ್ಕೂ ಈಗಲೂ ಬಹಳ ವ್ಯತ್ಯಾಸವನ್ನು ನಾವು ಪಡ್ಕೊಂಡಿದ್ದೇವೆ. ಮತ್ತು ಇನ್ನೊಂದು ಮುಖ್ಯ ನಾವು ಕೆಲಸ ಮಾಡಿದ್ದೇವೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ತರಗತಿಗಳಿಗೆ ಇಡೀ ವರ್ಷ ನಿರಂತರವಾಗಿ ಹಾಜರಾಗುವುದ್ರ ಬಗ್ಗೆ ಗಮನ ಕೊಟ್ವಿ. ಅವರ ಪೇರೆಂಟ್ಸನ್ನು ಪ್ರತಿದಿನ ಫೋನ್ ಮಾಡೋದಾಗಲಿ, ಮಕ್ಕಳಿಗೆ ಒಂದು ಹಿತವಚನ ಒಂದು ಗೈಡೆನ್ಸ್ ಕೊಡೋದಾಗಲಿ, ಈ ಮೂಲಕ ಅವರು ತರಗತಿಗಳಿಗೆ ಹಾಜರಾಗಿ ತಮ್ಮ ನೋಟ್ಸನ್ನು ಪರಿಪೂರ್ಣವಾಗಿ ಬರ್ಕೊಂಡು, ಆಮೇಲೆ ಪರೀಕ್ಷಾ ಸಮಯದಲ್ಲಿ ಅವರೆಲ್ಲ ವಿಶೇಷ ಕ್ರಮಗಳನ್ನು ನಾವೆಲ್ಲ ಕೈಗೊಂಡು ಅವ್ರನ್ನ ಈ ಹಂತಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಬರುವ ಹಂತಕ್ಕೆ ನಾವು ತಂದಿದ್ದೇವೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ನಮ್ಮ ಶಿಕ್ಷಣ